ಸೋಂಕು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಡ್ಕೋಬೇಕು. ಹಾಗಾಗಿ ಮಾಸ್ಕ್ ಯಾವಾಗಲೂ ಯೂಸ್ ಮಾಡಿ. ಈ ಸಂದೇಶದೊಂದಿಗೆ ಈ ಮುಂಜಾನೆಯ ಈ ಕ್ಷಣದ ಎಲ್ಲ ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. 30 ನಿಮಿಷ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ. ಈ ಕೊರೋನಾ ಕಟ್ಟ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ಮುಂದಾಗಿದೆ. ಇವತ್ತಿನಿಂದ ಪೊಲೀಸರು ಎಲ್ಲ ಕಡೆ ಹದ್ದಿನ ಕಣ್ಣಿಡ್ತಿದ್ದಾರೆ. ಬಹುತೇಕ ಎಲ್ಲ ರಸ್ತೆಗಳು ಬಂದ್ ಆಗುತ್ತೆ. ಅಗತ್ಯ ತುರ್ತು ಸೇವೆಗೆ ಮಾತ್ರ ಅವಕಾಶವನ್ನು ಕೊಡೋದಕ್ಕೆ ಸಿಎಂ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸುಮ್ಮನೆ ಓಡಾಡೋರಿಗೆ ಸರಿಯಾಗಿ ಬಿಸಿ ಮುಟ್ಟಿಸೋದಕ್ಕೆ ಎಲ್ಲ ಡಿಸಿಪಿಗಳಿಗೆ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ಆಯಾ ವ್ಯಾಪ್ತಿಯ ಡಿಸಿಪಿಗಳು ಖುದ್ದು ತಾವೇ ಫೀಲ್ಡ್ಗಿಳಿಬೇಕು. ಒಳ ರಸ್ತೆಗಳನ್ನು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಬೇಕು ಅಂತ ಕಮಿಷನರ್ ಸೂಚನೆ ಮಾಡಿದ್ದಾರೆ. 2 ದಿನಗಳ ಲಾಕ್ಡೌನ್ ಅವಧಿಯಲ್ಲಿ 1707 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದವರ ವಿರುದ್ಧ NDMA ಕಾಯ್ದೆ ಅಡಿ ಪ್ರಕರಣ ಕೂಡ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮಾತನಾಡಿದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು. 14 ದಿನ ಎಲ್ಲ ಕಡೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರುವಂತೆ ಎಲ್ಲ ಜಿಲ್ಲಾ ಎಸ್ಪಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಾವು ಕೂಡ 5 ಜನ ADGPಗಳನ್ನು ಹಾಕಿದ್ದೇವೆ. ನಮ್ಮ ಇಲಾಖೆಯಿಂದ 8500 ಹೋಮ್ ಗಾರ್ಡ್ಗಳು ಕೊರೋನಾ ಕಾಲದಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಎಲ್ಲ ಜೈಲುಗಳಲ್ಲಿ ಸ್ಯಾನಿಟೈಸರ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸೋಂಕಿತರನ್ನ ಐಸೋಲೇಷನ್ ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟರು. ಈ 14 ದಿವಸ ಏನು ನಿರ್ಬಂಧಗಳನ್ನು ಹೇಳಿದ್ದಾರೆ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಎಸ್ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ 5 ಜನ ADGPಗಳನ್ನು ಅದಕ್ಕೆ ಸೂಪರ್ವಿಷನ್ ಕೂಡ ನಾವು ಹಾಕಿದ್ದೇವೆ. ಮತ್ತು ನಮ್ಮ ಇಲಾಖೆಯಿಂದ ಹೋಮ್ ಗಾರ್ಡ್ಸ್ 8500 ಜನ ಹೋಮ್ ಗಾರ್ಡ್ಸನ್ನು ತೊಗೋಬೋದು ಅಂತ ಹೇಳಿ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದೇವೆ. ಈ 14 ದಿವಸ ಏನು ನಿರ್ಬಂಧಗಳನ್ನು ಹೇಳಿದ್ದಾರೆ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಎಸ್ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ 5 ಜನ ADGPಗಳನ್ನು ಅದಕ್ಕೆ ಸೂಪರ್ವಿಷನ್ ಕೂಡ ನಾವು ಹಾಕಿದ್ದೇವೆ. ಮತ್ತು ನಮ್ಮ ಇಲಾಖೆಯಿಂದ ಹೋಮ್ ಗಾರ್ಡ್ಸ್ 8500 ಜನ ಹೋಮ್ ಗಾರ್ಡ್ಸನ್ನು ತೊಗೋಬೋದು ಅಂತ ಹೇಳಿ ಈಗಾಗಲೇ ಪರ್ಮಿಷನ್. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 35,024 ಪ್ರಕರಣಗಳು ಪತ್ತೆಯಾಯಿತು. ಆಘಾತಕಾರಿ ವಿಷಯ ಅಂದರೆ ಕಳೆದ 24 ಗಂಟೆಯಲ್ಲಿ 270 ಮಂದಿ ಕೊರೋನಾದಿಂದ ನಮ್ಮ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು 2431 ಮಂದಿಗೆ ICUನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. 14,142 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ನಿನ್ನೆ ಡಿಸ್ಚಾರ್ಜ್ ಆದರು. ಬೆಂಗಳೂರಿನಲ್ಲೂ ಕೂಡ ಕೊರೋನಾ ಸ್ಫೋಟವಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬೆಂಗಳೂರು ಸಿಟಿನಲ್ಲಿ 19,637 ಮಂದಿ ಕೊರೋನಾ ಸೋಂಕಿತರಾಗಿದ್ದಾರೆ. ಆಘಾತಕಾರಿ ವಿಷಯ ಅಂದರೆ ಬೆಂಗಳೂರು ಸಿಟಿನಲ್ಲಿ ನಿನ್ನೆ ಒಂದೇ ದಿನ 143 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ 6,282ಕ್ಕೆ ಏರಿಕೆ ಆಯಿತು. ಇನ್ನು 6,128 ಮಂದಿ ಗುಣಮುಖರಾಗಿ ನಿನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಸದ್ಯ ಬೆಂಗಳೂರಿನಲ್ಲಿ 2,37,518 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಷ್ಟೇ ಅಲ್ಲ, ರಾಜ್ಯದ 14 ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಹೆಮ್ಮಾರಿ ಕೇಕೆ ಹಾಕ್ತಾ ಇದೆ. ಮೈಸೂರಲ್ಲಿ 1,219, ದಕ್ಷಿಣ ಕನ್ನಡದಲ್ಲಿ 1,175, ಬೆಂಗಳೂರು ಗ್ರಾಮಾಂತರ 1,129, ತುಮಕೂರು 1,195, ಮಂಡ್ಯ 939, ಕಲಬುರಗಿ 957, ಕೊಡಗು 537, ಕೋಲಾರದಲ್ಲಿ 536, ಬಳ್ಳಾರಿಯಲ್ಲಿ 896 ಮಂದಿಗೆ ಸೋಂಕು ತಗುಲಿದ್ರೆ ರಾಯಚೂರಲ್ಲಿ 628, ಹಾಸನದಲ್ಲಿ 624, ಬೆಳಗಾವಿಯಲ್ಲಿ 545, ಚಿಕ್ಕಬಳ್ಳಾಪುರ 545 ಹಾಗೂ ಹಾಸನದಲ್ಲಿ 568 ಮಂದಿಗೆ ನಿನ್ನೆ ಪಾಸಿಟಿವ್ ಬಂತು. ಬಹುತೇಕ ಜಿಲ್ಲೆಗಳಲ್ಲಿ 1,000 ಗಡಿ ದಾಟ್ತಾ ಇದೆ. ನಮ್ಮ ರಾಜ್ಯದ ತುಂಬಾ ಕಡೆ ಲಸಿಕೆ ಖಾಲಿ ಆಗ್ತಾ ಇದೆ. ವ್ಯಾಕ್ಸಿನ್ಗೆ ಬಂದವರು ಮನೆಗೆ ವಾಪಸ್ ಹೋಗ್ತಿದ್ದಾರೆ. ನಾಳೆಯಿಂದ ರಾಜ್ಯದಲ್ಲಿ ಲಸಿಕೆ ಸಿಗೋದು ಅನುಮಾನ ಅನ್ನೋ ಮಾತುಗಳು ಕೂಡ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು. ಸದ್ಯ ಈಗಾಗಲೇ 1 ಕೋಟಿ ಲಸಿಕೆಗೆ ಆರ್ಡರ್ ಮಾಡಿದ್ದೀವಿ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ನೀಡಬೇಕು. ಆದರೆ ಆರ್ಡರ್ ಮಾಡಿರೋ ಲಸಿಕೆ ಬಂದ ಮೇಲೆ ಎಲ್ಲರಿಗೂ ಲಸಿಕೆ ಕೊಡ್ತೀವಿ. ಸದ್ಯದ ಪರಿಸ್ಥಿತಿ ನೋಡಿದರೆ ಮೇ 1ನೇ ತಾರೀಕು ಲಸಿಕೆ ನೀಡೋದು ಡೌಟ್ ಅನ್ನಿಸ್ತಿದೆ ಎಂದಿದ್ದಾರೆ. ಮೇ 3ನೇ ವಾರಕ್ಕೆ ಲಸಿಕೆ ಬರೋ ಸಾಧ್ಯತೆ ಇದೆ ಎನ್ನಲಾಗಿದೆ.
ಈಗಾಗಲೇ ನಿಮಗೆ ಗೊತ್ತಿರೋದ ನಾವು 1 ಕೋಟಿ ಲಸಿಕೆ ಪ್ರೊಕ್ಯೂರ್ ಮಾಡೋಕ್ಕೆ ಆರ್ಡರ್ ಈಗಾಗಲೇ ಪ್ಲೇಸ್ ಮಾಡಿದ್ದೀವಿ. ಅದು ಬಂದ ನಂತರ ನಾವು ಲಸಿಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಕೋಟಿ, 2 ಕೋಟಿ, ಇನ್ನೊಂದು ಎಕ್ಸ್ಟ್ರಾ 1 ಕೋಟಿಗೆ ಕೂಡಲೇ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಇವತ್ತು ಈಗಾಗಲೇ ನಿಮಗೆ ಗೊತ್ತಿರೋದ ನಾವು 1 ಕೋಟಿ ಲಸಿಕೆ. ಇನ್ನೇನು ಮೇ ತಿಂಗಳು ಶುರುವಾಯಿತು. ನಾಳೆಯಿಂದ ಮೇ ತಿಂಗಳಲ್ಲಿ ಹೆಮ್ಮಾರಿ ಕರೋನಾ ಅಬ್ಬರ ಹೇಳತೀರದಂತಾಗುತ್ತೆ ಅಂತ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಆಘಾತಕಾರಿ ಮಾಹಿತಿ ಹೊರಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸದ್ಯ 700 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ಕೇಂದ್ರ ಸರ್ಕಾರ ಕೂಡ 800 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡೋದಾಗಿ ಹೇಳಿದೆ. ಆದರೆ ಕೊರೋನಾ ಅಬ್ಬರ ನೋಡ್ತಿದ್ರೆ ಮೇ ತಿಂಗಳಲ್ಲಿ ಇರೋದು ಸಾಕಾಗಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೇ ತಿಂಗಳಲ್ಲಿ ಪ್ರತಿನಿತ್ಯವೂ 35,000 ಸೋಂಕಿತರ ಮೇಲೆಯೇ ಪತ್ತೆಯಾಗಬಹುದು. ಇದರಲ್ಲಿ 30,000 ಸೋಂಕಿತರಿಗೆ ರೆಮ್ಡಿಸಿವಿರ್ ಅಗತ್ಯ ಬೀಳೋ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಿಕ್ವೈರ್ಮೆಂಟ್ ಪ್ರತಿದಿನನೇ 30,000 ವೈಲ್ ಇರೋದು ಯಾವ ಮೂಲೆಗೆ ಸಾಕಾಗುತ್ತೆ. ಕೇಂದ್ರ ಸರ್ಕಾರನು ನಮ್ಮ ಇದನ್ನ ಕೋಟಾನ ಹೆಚ್ಚು ಮಾಡಬೇಕು. ಅದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇನ್ನು ಹೆಚ್ಚಿನ ಒಂದು ಕೋಟಾನ ನಮ್ಗೆ ತಗೊಂಡ್ರೆ ನಮ್ಗೆ ಸಂಭಾಳಿಸ್ಬೋದು. ನಾಳೆ ಮೇ 1ನೇ ತಾರೀಕು ನಾಳೆಯಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತೆ ಅಂತಿರೋ ರಾಜ್ಯ ಸರ್ಕಾರಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಅವರು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ಹಂಚಿಕೆ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಲಸಿಕೆನೇ ದಾಸ್ತಾನಿಲ್ಲ, ಸೂಕ್ತ ಮುನ್ನೆಚ್ಚರಿಕಾ ವ್ಯವಸ್ಥೆ ಮಾಡಿಕೊಂಡಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಲುವು ಖಂಡನೀಯ. ನಿಮ್ಮನ್ನ ನೀವೇ ಕಾಪಾಡಿಕೊಳ್ಳಿ ಅನ್ನುವ ಸರ್ಕಾರ ಇದ್ರೇನು ಇಲ್ದಿದ್ರೇನು ಅಂತ ಕಿಡಿಕಾರಿದ್ದಾರೆ. ದೇಶದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಂತ್ರಿ ಪರಿಷತ್ ಸಭೆ ಕರೆದಿದ್ದಾರೆ. ಕೊರೋನಾ ವೈರಸ್ ಸ್ಥಿತಿಗತಿ ನಿಯಂತ್ರಣಕ್ಕೆ ಕೈಗೊಂಡಂತಹ ಕ್ರಮಗಳು ಸೇರಿದಂತೆ ಹಲವು ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡೋದಾಗಿ ಪ್ರಧಾನಿ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಯಾವ್ಯಾವ ನಾಯಕರು ತಮ್ಮ ಕ್ಷೇತ್ರದಲ್ಲಿ ಕೊರೋನಾ ಕಂಟ್ರೋಲ್ಗೆ ಯಾವ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಿದ್ದಾರೆ. ಈ ಸಭೆಯಲ್ಲಿ ಕ್ಯಾಬಿನೆಟ್ ಹಾಗೂ ಸ್ವತಂತ್ರ ಖಾತೆಗಳ ಮಂತ್ರಿಗಳು ಮಾತ್ರ ಭಾಗವಹಿಸುತ್ತಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆದಮೇಲೆ ಭಾರತ್ ಬಯೋಟೆಕ್ ಕೂಡ ರಾಜ್ಯಗಳಿಗೆ ನೀಡಲಾಗೋ ತನ್ನ ಕೋವಿಡ್-19 ಲಸಿಕೆ ಕೋವ್ಯಾಕ್ಸಿನ್ ಬೆಲೆಯನ್ನು ಕಡಿತಗೊಳಿಸಿದೆ. ಈ ಹಿಂದೆ ಭಾರತ್ ಬಯೋಟೆಕ್ ರಾಜ್ಯಗಳಿಗೆ ಲಸಿಕೆಯ ಬೆಲೆ ಪ್ರತಿ ಡೋಸ್ಗೆ 600 ರೂಪಾಯಿ ನಿಗದಿಪಡಿಸಿತ್ತು. ಈಗ ಅದನ್ನು 400 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಯೋಜನೆ ರೂಪಿಸಿದೆ. ಕೊರೋನಾ ಹೆಚ್ಚಳದ ಬಗ್ಗೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮಾತನಾಡಿದ ಸಚಿವ ಸುರೇಶ್ ಕುಮಾರ್, ಕೊರೋನಾ ಚೈನ್ ಲಿಂಕ್ ಕಟ್ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ. ಕೊರೋನಾ ಪರೀಕ್ಷೆ ಮಾಡಿಸದೆ ಬೆಂಗಳೂರಿಗೆ ಬಂದವರನ್ನ ಹುಡುಕಿ ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ನೀಡಲಾಗಿದೆ. ಯಾರು ಹೋಮ್ ಐಸೋಲೇಷನ್ನಲ್ಲೂ ಇರೋದಿಲ್ಲ ಅನ್ನೋದಾದರೆ ಕೇರ್ ಸೆಂಟರ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟರು. ಸೊ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಾವು ಇದನ್ನ ಕಟ್ಟುನಿಟ್ಟಾಗಿ ತರಬೇಕು. ಮತ್ತೆ ಮೊನ್ನೆಯಿಂದ ಬೆಂಗಳೂರಿಂದ ಅನೇಕರು ತಮ್ಮ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಚಾಮರಾಜನಗರದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ರೀತಿ ಯಾರು ಬೆಂಗಳೂರಿಂದ ಬಂದಿದ್ದಾರೆ ಅವ್ರನ್ನ ಹುಡುಕಿ ಅವ್ರನ್ನ ಪರೀಕ್ಷೆ ಮಾಡಬೇಕು, ಅವ್ರನ್ನ ಟೆಸ್ಟ್ ಮಾಡಬೇಕು. ಅಗತ್ಯ ಇದ್ರೆ ಅವ್ರನ್ನ ಆಸ್ಪತ್ರೆ ಸೇರಿಸೋದು, ಕೋವಿಡ್ ಕೇರ್ ಸೆಂಟರ್ ಸೇರಿಸೋದು, ಹೋಮ್ ಐಸೋಲೇಷನ್ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಹೆಮ್ಮಾರಿ ಕೊರೋನಾ ಅದೆಷ್ಟು ಜನರನ್ನ ಬಲಿ ಪಡೆಯುತ್ತೋ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಹೆಮ್ಮಾರಿ ಕೊರೋನಾಗೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಎಸ್ಐ ಕೃಷ್ಣಮೂರ್ತಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಟೆಸ್ಟ್ಗೆ ಹೋಗಿದ್ದಾಗ ಪಾಸಿಟಿವ್ ಬಂದಿದ್ದರಿಂದ ಸ್ವಯಂಕೃತವಾಗಿ ಅವರೇ ಆಸ್ಪತ್ರೆ ಸೇರಿದ್ರು. ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಎಸ್ಐ ಕೃಷ್ಣಮೂರ್ತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹೆಮ್ಮಾರಿ ಕೊರೋನಾ ಬೆನ್ನು ಬಿದ್ದಿದೆ. ಇದುವರೆಗೆ 688 ಮಂದಿ ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಲ್ಲಿ 112 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನುಳಿದಂತೆ 541 ಮಂದಿಯನ್ನು ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, 28 ಪೊಲೀಸರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಲ್ಲದೆ ಬೇರೆ ಯಾವುದೇ ರೋಗಿಗಳು ಹೋದರೂ ಚಿಕಿತ್ಸೆ ನೀಡ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ವೈದ್ಯರನ್ನ ಪ್ರಶ್ನೆ ಮಾಡಿದ್ರೆ ಸೆಕ್ಯೂರಿಟಿ ಕರೆಸಿ ಹೊರ ಹಾಕ್ತಿದ್ದಾರಂತೆ. ಅಷ್ಟೇ ಅಲ್ಲ, ನೀವು ಯಾರಿಗಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಏನೂ ಮಾಡೋದಕ್ಕಾಗಲ್ಲ, ಕೊರೋನಾ ಪಾಸಿಟಿವ್ ಬಂದರೆ ಮಾತ್ರ ಇಲ್ಲಿಗೆ ಬನ್ನಿ ಅಂತಿದ್ದಾರಂತೆ.
ವೈದ್ಯರ ಈ ನಿರ್ಲಕ್ಷ್ಯದಿಂದಲೇ ನೆಲಮಂಗಲದ ಮುನಿರಾಜು ಅನ್ನೋ ರೋಗಿ ಸಾವನ್ನಪ್ಪಿದ್ದಾರೆ ಅಂತ ಮೃತರ ಸಂಬಂಧಿಕರು ಕಿಡಿಕಾರ್ತಿದ್ದಾರೆ. ತಕ್ಷಣ ಓಡ್ ಬಂದೆ. ಆಕ್ಸಿಜನ್ ಹಾಕಿದ್ದಾರೆ. ಇಲ್ಲ ಐಸಿಯು ಇಲ್ಲ ಎಲ್ಲ ಮಾಡು ಎಮರ್ಜೆನ್ಸಿಗೆ ಎಮರ್ಜೆನ್ಸಿ ಮಾಡಲ್ಲ ಅವ್ರಿಗೆ ಆಕ್ಸಿಡೆಂಟ್ ಪ್ರಾಬ್ಲಮ್ ಆ ಕೆಲಸ ಆಗಿರೋ ಆಯ್ತಮ್ಮ ಒಂದು ನಾನು ಅದಕ್ಕೋಸ್ಕರ ತಕ್ಷಣ ಓಡ್ ಬಂದೆ. ತುಂಬಾ ಸೀರಿಯಸ್ ಆಗಿದೆ ನಮ್ಮಕ್ಕ. ನಡೀರಿ, ಈ ತರ ಅನ್ಯಾಯ ನಡೀತಾ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ. ಈ ತರ ಅನ್ಯಾಯ ವಿಚಾರ ಏನಿದೆ ಅದನ್ನ ತೆಗೀರಿ ನೀವು. ದಯವಿಟ್ಟು ಅವ್ರನ್ನ ತೆಗೀರಿ. ಏನ್ ಕಷ್ಟ ಇದೆ ಅಂತ ಆಚೆ ಬಂದು ಎಂಟು ಮಾಡಿ ಹೋಗಿದ್ದಾರೆ ಅರ್ಧ ಗಂಟೆಯಲ್ಲಿ. ಆಕೆ ನೋಡ್ತಾ ಇಲ್ಲ ರಿಕವರಿ ಕೆಳಗಡೆ ಕೊರೋನಾ ಅಬ್ಬರದ ಬಗ್ಗೆ ಸಚಿವ ಆರ್ ಅಶೋಕ್ ಕೂಡ ಮಾತಾಡಿದ್ರು. ಕೋವಿಡ್ ಜಾಸ್ತಿ ಇರೋ ಜಿಲ್ಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಮಂತ್ರಿಗಳ 1 ವರ್ಷದ ಸಂಬಳವನ್ನು ಕೋವಿಡ್ ಫಂಡ್ಗೆ ಕೊಡ್ತಿದ್ದೀವಿ. ಇದನ್ನು ಎಲ್ಲ ಮಂತ್ರಿಗಳು ಕೊಡ್ತೀವಿ. ಮಾವಳ್ಳಿಪುರ, ತಾವರೆಕೆರೆ, ಗಿಡ್ಡೇನಹಳ್ಳಿ, ಬಯಲು ಚಿತಾಗಾರ ಸಿದ್ಧವಾಗಿದೆ. ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಕಡೆಗಳಲ್ಲೂ ಕೂಡ ಅವರ ಸ್ವಂತ ಜಮೀನಲ್ಲಿ ಹೂಳೋದಕ್ಕೆ ಸುಡೋದಕ್ಕೆ ಅವಕಾಶವನ್ನು ನೀಡಿದ್ದೀವಿ ಅಂತ ಮಾಹಿತಿ ಕೊಟ್ಟರು. ನಮ್ಮೆಲ್ಲ ನಾವು ಮಂತ್ರಿಗಳು 1 ವರ್ಷದ ಸಂಬಳವನ್ನು ನಾವು ಕೋವಿಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೋವಿಡ್ ಇದಕ್ಕೆ ಫಂಡಿಗೆ ನಾವು ಕೊಡ್ತಾ ಇದ್ದೀರಿ. ನಾವು ಕೊಡ್ತಾ ಇದ್ದೀರಿ. ಉಳಿದ ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಕೊಡ್ತಾ ಇದ್ದೀರಿ. ನಾವು ನಮ್ಮೆಲ್ಲ ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರವನ್ನ ಸರಿಯಾಗಿ ಮಾಡಬೇಕು ಅಂತ ನೋಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಂಡವೊಂದನ್ನು ರಚನೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ನೇತೃತ್ವದಲ್ಲಿ ಈ ತಂಡ ರಚನೆಯಾಗಿದೆ. ಇದರಿಂದಾಗಿ ಚಿತಾಗಾರದ ಮುಂದೆ ನಿಂತಿದ್ದ ಆಂಬ್ಯುಲೆನ್ಸ್ ಕ್ಯೂ ಹಾಗೂ ಸಿಬ್ಬಂದಿಗಳು ಮಾಡುತ್ತಿದ್ದ ಹಣದ ಲೂಟಿಗೆ ಬ್ರೇಕ್ ಬೀಳಬಹುದು. ಈ ಕೊರೋನಾ ಅಬ್ಬರಕ್ಕೆ ಇಡೀ ಕರುನಾಡೆ ತತ್ತರಿಸೋಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕೊರೋನಾ ಕೇಕೆ ಹಾಕ್ತಾ ಇದೆ. ಹೀಗಾಗಿ ಹೆಮ್ಮಾರಿ ಕಟ್ ಹಾಕೋಕೆ ಸರ್ಕಾರಕ್ಕೆ ದೊಡ್ಡ ಸವಾಲು. ಈ ಸಂಬಂಧ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಎಲ್ಲ ಸಚಿವರು ತಮ್ಮ 1 ವರ್ಷದ ವೇತನವನ್ನು ಕೋವಿಡ್ ಪರಿಹಾರ ನಿಧಿಗೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮೂಲಕ ಕೊರೋನಾ ಹೋರಾಟಕ್ಕೆ ಎಲ್ಲ ಸಚಿವರು ತಮ್ಮ ಸಂಬಳವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮತ್ತೊಂದು ಪ್ರಮುಖವಾಗಿ ನಮ್ಮೆಲ್ಲ ನಾವು ಮಂತ್ರಿಗಳು 1 ವರ್ಷದ ಸಂಬಳವನ್ನು ನಾವು ಕೋವಿಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೋವಿಡ್ ಇದಕ್ಕೆ ಫಂಡಿಗೆ ನಾವು ಕೊಡ್ತಾ ಇದ್ದೀರಿ. ನಾವು ಕೊಡ್ತಾ ಇದ್ದೀರಿ. ಉಳಿದ ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ಸ್ಫೋಟವಾಗ್ತಿರೋ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಆಸ್ತಿ ತೆರಿಗೆ ಅವಧಿ ವಿಸ್ತರಣೆ ಮಾಡಿದೆ. ಯಾರು ಏಪ್ರಿಲ್ 30ರೊಳಗೆ ಪಾವತಿ ಮಾಡ್ತಾರೋ ಅಂಥವರಿಗೆ ಶೇಕಡ 5% ರಿಯಾಯಿತಿ ನೀಡಲಾಗುತ್ತೆ. ರಾಜ್ಯದಲ್ಲಿ ಸದ್ಯ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡಲಾಗಿದೆ. ಇಂಥ ಹೊತ್ತಲ್ಲಿ ಕೆಲಸ ಉಳಿಸ್ಕೊಳ್ಳೋದೇ ಜನರಿಗೆ ಕಷ್ಟ. ಹೀಗಾಗಿ ಆಸ್ತಿ ತೆರಿಗೆ ಅವಧಿಯನ್ನು ಮುಂದೂಡಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಸೋಂಕಿತ ಎಲ್ಲೆಂದರಲ್ಲಿ ಓಡಾಡ್ತಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಪಿಡಿಒ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ ದರ್ಪ ತೋರಿಸಿದ್ದಾನೆ. ಪಿಡಿಒ ತಿಮ್ಮಣ್ಣನವರ ರಸ್ತೆಯಲ್ಲೇ ಎಳೆದಾಡಿದ್ದಾರೆ. ಜೀವ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಈ ಬಗ್ಗೆ ತಾಲೂಕ್ ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ತುಟಿಕ್ ಪಿಟಿಕ್ ಅಂತಿರುವಂತೆ. ಹಾವೇರಿ ತಾಲೂಕಿನ ಕಬ್ಬೂರು ತಾಂಡಾದಲ್ಲಿ ಕೊರೋನಾ ಸೋಂಕಿತನನ್ನ ಕರ್ಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಬಂದಿದ್ದಾಗ ಅವ್ರ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾನೆ. ನಿನ್ನೆ ಪಾಸಿಟಿವ್ ವರದಿ ಬಂದಿದ್ದರಿಂದ ಅಧಿಕಾರಿಗಳು ಮನೆ ಹತ್ರ ಹೋದ್ರು. ಆಂಬ್ಯುಲೆನ್ಸ್ ನೋಡ್ತಿದ್ದಾಗೆ ಆ ಸೋಂಕಿತ ಯಾರ ಕೈಗೂ ಸಿಗದೆ ಅಲ್ಲಿಂದ ಎಸ್ಕೇಪ್. ಯಾಕೆ 30 ನಿಮಿಷದ 30 ಸುದ್ದಿ. ಇನ್ನುಳಿದ ಸುದ್ದಿಗಳತ್ತ ಗಮನ ಹರಿಸೋಣ.
ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ಮದುವೆಗೆ ಯಾವುದೇ ಅನುಮತಿ ಪಡೆಯದೆ ಅದ್ಧೂರಿ ಮದುವೆ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಾಗೇನೆ ತಹಸೀಲ್ದಾರ್ ದಾಳಿ ಮಾಡಿದ್ರು. ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ನೆಲಮಂಗಲದಲ್ಲಿ ಕರ್ಫ್ಯೂ ಮಧ್ಯೆಯೂ ರಸ್ತೆಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನೆಲಮಂಗಲ ತಹಸೀಲ್ದಾರ್ ಕೆ ಮಂಜುನಾಥ್ ಏರಿಯಾ ಪೂರ್ತಿ ರೌಂಡ್ಸ್ ಹಾಕಿದ್ರು. ಸುಖ ಸುಮ್ಮನೆ ಯಾರ್ಯಾರು ರಸ್ತೆಗಿಳಿತಾರೋ ಅವ್ರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು, ವಾಹನಗಳನ್ನು ಸೀಸ್ ಮಾಡಿದ್ರು. ತಾತ್ಕಾಲಿಕ ಸ್ಮಶಾನ ಮಾಡೋದಕ್ಕೆ ನೆಲಮಂಗಲದ ಮಾವಳ್ಳಿಪುರ ಹತ್ತಿರ 20 ಎಕರೆ ಜಾಗವನ್ನು ಬಿಬಿಎಂಪಿ ಗೊತ್ತು ಮಾಡಿತ್ತು. ಈ ಸಂಬಂಧ ಸ್ಮಶಾನದ ಜಾಗದ ಸರ್ವೆಗೆಂದು ಬಿಬಿಎಂಪಿ ಅಧಿಕಾರಿಗಳು ಹೋದಾಗ ಸ್ಥಳೀಯರು ಗೆರವು ಹಾಕಿದ್ರು. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಸ್ಮಶಾನ ಮಾಡೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹೇಳಿದ್ರು. ಸ್ಥಳೀಯರನ್ನ ಮನವೊಲಿಸೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹರಸಾಹಸ ಪಟ್ಟರು. ನಮ್ಮವ್ರಿಗೆ ಬೆಡ್ ಸಿಕ್ಕಿಲ್ಲ, ನಾವೇ ಫೋನ್ ಮಾಡಿದಂತ ಸುತ್ತಮುತ್ತ ಏನೋ ಬೆಂಗಳೂರಿನ ಗಿಡ್ಡೇನಹಳ್ಳಿಯಲ್ಲಿ ನಿರ್ಮಾಣ ಮಾಡಿರೋ ಚಿತಾಗಾರದಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಕಂಟಕ ಎದುರಾಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕೆಂದರೆ ಚಿತಾಗಾರದ ತ್ಯಾಜ್ಯ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಸೇರುತ್ತಂತೆ. ಚಿತಾಗಾರದಿಂದ 300ರಿಂದ 400 ಮೀಟರ್ ಅಂತರದಲ್ಲಿದೆ ಅರ್ಕಾವತಿ ನದಿ ನಾಲೆ. ಇದರ ಮೂಲಕ ಶವಾಗಾರದ ತ್ಯಾಜ್ಯ ನದಿಗೆ ಸೇರುತ್ತೆ ಅಂತ ನದಿ ನಾಲೆ ದಂಡೆ ಮೇಲಿರೋ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎಣ ಸುಡ್ತಾವ್ರೆ, ಅಲ್ಲಿಂದ ನೀರು ಹರ್ಕೊಂಬಂದಿದ್ದು ಎಲ್ಲ ಇದು ತೊರೆಗೆ ಹೋಗ್ತಾವೆ. ದನ ಕರ ಇವೆಲ್ಲ ಕುಡಿತವೆ, ಎಲ್ಲ ಇದಾತವಲ್ಲ, ಅದೆಲ್ಲ ಕೂಟ್ಲಿಕೆರೆಗೆ ಹೋಗ್ತದೆ. ತಿರ್ಗಾ ನೀರು ಕೂಟ್ಲಿಕೆರೆಯಿಂದ ಅಲ್ಲಿಂದ ಸೋಸ್ಬಿಟ್ಟು ಅದನ್ನೆಲ್ಲ ತಿರ್ಗಾ ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಎಣ ಸುಡ್ತಾವ್ರೆ, ಅಲ್ಲಿಂದ ನೀರು ಹರ್ಕೊಂಬಂದಿದ್ದು ಎಲ್ಲ ಇದು ತೊರೆಗೆ ಹೋಗ್ತಾವೆ. ದನ ಕರ ಇವೆಲ್ಲ ಕುಡಿತಾವೆ, ಇವೆಲ್ಲ ಎಲ್ಲ ಇದಾತವಲ್ಲ, ಅದೆಲ್ಲ ಕೂಟ್ಲಿಕೆರೆಗೆ ಹೋಗ್ತದೆ. ತಿರ್ಗಾ ನೀರು ಕೂಟ್ಲಿಕೆರೆಯಿಂದ ಅಲ್ಲಿಂದ ಸೋಸ್ಬಿಟ್ಟು ಅದನ್ನೆಲ್ಲ ತಿರ್ಗಾ ಬೆಂಗಳೂರಿಗೆ ಸಪ್ಲೈ. ನಮ್ಮ ದೇಶದಲ್ಲಿ ಒಂದಾದ್ಮೇಲೊಂದು ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಕೊರತೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಕರ್ನಾಟಕ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ವ್ಯಾಕ್ಸಿನ್ ಸಂಪೂರ್ಣ ಖಾಲಿ ಆಗ್ತಾ ಇದೆಯಂತೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ದೆಹಲಿ ಜನರಿಗೆ ವ್ಯಾಕ್ಸಿನ್ ನೀಡೋದಕ್ಕೆ ಸ್ಟಾಕ್ ಇಲ್ಲ, ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪೂರೈಕೆ ಬಂದ ಬಳಿಕ ವ್ಯಾಕ್ಸಿನ್ ನೀಡ್ತೀವಿ ಅಂತ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೊನೆಯ ಇನ್ನು 5 ಸುದ್ದಿಗಳನ್ನ 1 by 1 ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ಕನಿಷ್ಠ 3 ವಾರಗಳ ಕರ್ಫ್ಯೂ ಅವಶ್ಯಕತೆ ಇದೆ ಅಂತ ತಜ್ಞರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಚಿವ ಜಗದೀಶ್ ಶೆಟ್ಟರ್ ಅವರು ಮಾಹಿತಿ ಕೊಟ್ಟರು. ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಕಾಡ್ತಿಲ್ಲ. ಸದ್ಯ 3489 ಆಕ್ಟಿವ್ ಕೇಸ್ಗಳಿವೆ. 2486 ಸೋಂಕಿತರನ್ನ ಹೋಮ್ ಐಸೋಲೇಷನ್ನಲ್ಲಿ ಇಡಲಾಗಿದೆ. ಎಲ್ಲಿಯೂ ಆಮ್ಲಜನಕದ ಸಮಸ್ಯೆ ಇಲ್ಲ. ಬೇರೆ ಜಿಲ್ಲೆಯಿಂದ ಬಂದವರಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡಲಾಗ್ತಿದೆ ಅಂತ ಮಾಹಿತಿ ಕೊಟ್ಟರು. ಒಟ್ಟು ನಾವು 2000ಕ್ಕಿಂತ ಹೆಚ್ಚು ಬೆಡ್ಗಳನ್ನು ತಯಾರಿ ಮಾಡ್ಕೊಂಡಿದ್ದೇವೆ. ಈಗ 1712 ಇವತ್ತು ಅಡ್ಮಿಟ್ ಕೇಸ್ ಇದ್ದರೆ, ಈಗ ಇನ್ನೂ ಖಾಲಿ ಬೆಡ್ಸು 1074 ಇದ್ದಾವೆ. 1074 ಯಾವುದೇ ಬೆಡ್ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ಒಟ್ಟು ನಾವು ಕೊರೋನಾ ಕರ್ಫ್ಯೂಗೆ ಧಾರವಾಡ ನಗರ ಸಂಪೂರ್ಣ ಸ್ತಬ್ಧವಾಯಿತು. ಜನರಿಲ್ಲದೆ ನಗರವೆಲ್ಲ ಬಿಕೋ ಅಂತಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂಬ್ಲಿ ಸರ್ಕಲ್, ಟಿಪ್ಪು ಸರ್ಕಲ್, ಸುಭಾಷ್ ಮಾರ್ಕೆಟ್, ಶಿವಾಜಿ ಸರ್ಕಲ್ ಖಾಲಿ ಹೊಡಿತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲ ನಿನ್ನೆ ಬಂದಾಗಿತ್ತು. ಪಂಚ ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಫಲಿತಾಂಶ ಹೊರಗೆ ಬಂತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ.
ಸಮೀಕ್ಷೆಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮತದಾರ ಈ ಬಾರಿಯೂ ಕೂಡ ಮಮತಾ ಬ್ಯಾನರ್ಜಿ ಕೈ ಹಿಡಿಯುವ ಸಾಧ್ಯತೆ ಇದೆ. ದೀದಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಿದ್ದಾರೆ. ಟಿಎಂಸಿ 152ರಿಂದ 164 ಸ್ಥಾನಗಳನ್ನು ಗಳಿಸುವ ನಿರೀಕ್ಷೆಯಲ್ಲಿದೆ. ಬಿಜೆಪಿ 109ರಿಂದ 121 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ತಿಳಿಸ್ತಾ ಇದೆ. ಇನ್ನು ತಮಿಳುನಾಡಲ್ಲಿ ಆಡಳಿತಾರೂಢ ಎಐಎಡಿಎಂಕೆ ಹಿನ್ನಡೆ ಅನುಭವಿಸ್ತಾ ಇದೆ. ಪ್ರತಿಪಕ್ಷ ಡಿಎಂಕೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದೆ. 160ರಿಂದ 170 ಸ್ಥಾನಗಳೊಂದಿಗೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಗೆಲುವು ಸಾಧಿಸುವ ಮುನ್ಸೂಚನೆ ಕೊಟ್ಟಿದೆ. ಕೇರಳದಲ್ಲೂ ಕೂಡ ಆಡಳಿತಾರೂಢ ಎಲ್ಡಿಎಫ್ ಕೂಟವೇ ಅಧಿಕಾರ ಗದ್ದುಗೆ ಏರುತ್ತೆ. ಅಸ್ಸಾಂ ಒಂದರಲ್ಲಿ ಮಾತ್ರ ಬಿಜೆಪಿ ಮೈತ್ರಿಕೂಟ ಜಯ ಸಾಧಿಸುತ್ತೆ. ಫೈನಲ್ ರಿಸಲ್ಟ್ ಮೇ 2ನೇ ತಾರೀಕು ಅಂದರೆ ನಾಳಿದ್ದು ಭಾನುವಾರ ಹೊರಗೆ ಬರುತ್ತೆ. निश्चित रूप में मोदी जी नेतृत्व में देश का जनता विश्वास रखा है. इस बार वेस्ट बंगाल में भी भाजपा निश्चित रूप में प्रतिशत 100% सत्ता में आएंगे. साथ साथ असम में फिर एक बार भाजपा कमल खिलाएंगे. पुदुचेरी में, तमिलनाडु में एनडीए गवर्नमेंट बनाएंगे. बीजेपी का स्ट्रेंथ केरल और तमिलनाडु में इस बार वोट के रूप में और सीट के रूप में हमारा ताकत बढ़ाएंगे. ये विश्वास है. निश्चित ಕೊರೋನಾ ಆರ್ಭಟದ ನಡುವೆ ಇವತ್ತು ರಾಜ್ಯದ 10 ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಹೊರಬೀಳಲಿದೆ. ಬಳ್ಳಾರಿ ಪಾಲಿಕೆ, ಮಡಿಕೇರಿ ನಗರಸಭೆ, ವಿಜಯಪುರ ಪುರಸಭೆ, ಚನ್ನಪಟ್ಟಣ ನಗರಸಭೆ, ಭದ್ರಾವತಿ ನಗರಸಭೆ, ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಹೀಗೆ 10 ಸ್ಥಳೀಯ ಸಂಸ್ಥೆಗಳ ಮತ ಎಣಿಕೆ ನಡೆಯಬೇಕಿದ್ದು ಇವತ್ತೇ ಫಲಿತಾಂಶ ಹೊರಬೀಳುತ್ತೆ. ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಮತ ಎಣಿಕೆ ಸಿದ್ಧತೆ ಮಾಡಿಕೊಂಡಿದೆ. ರಾಜ್ಯದ ಹಲವೆಡೆ ನಿನ್ನೆ ಉತ್ತಮ ಮಳೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬುಳುಟಗಿಯಲ್ಲಿ ಮಳೆರಾಯನ ಅಬ್ಬರಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಮನೆಯ ಮೇಲ್ಛಾವಣಿಗೆ ಹಾಕಿದ್ದ ತಗಡು ಬಿತ್ತು ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ರು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಭೇಟಿ ಮಾಡಿದ ಶಾಸಕ ಹಾಲಪ್ಪಾಚಾರ್ ಧೈರ್ಯ ತುಂಬಿದ್ದಾರೆ.